ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ಏನು ನಡೀತಾ ಇದೆ, ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಸಂಬಂಧಪಟ್ಟ ಹಾಗೆ ಚಾಲನಾ ವೃತ್ತಿ ಪರೀಕ್ಷೆ ಬಗ್ಗೆ ಒಂದು ಹೊಸ ಅಪ್ಡೇಟು ನಿಮ್ಗೆ ಹೇಳ್ತಾ ಇದ್ದೀನಿ. ಏನು ಹೊಸ ಅಪ್ಡೇಟ್ ಅಂದ್ಕೊತೀರಾ? ನೋಡ್ಬೋದು ಸ್ನೇಹಿತರೆ, ನೀವಿಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಜಾಹೀರಾತು ಸಂಖ್ಯೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಚಾಲಕ ವೃತ್ತಿ ಪರೀಕ್ಷೆಗೆ ಅರ್ಹರಾಗಿ ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ತಿಳಿಸಿರುವ ಅಭ್ಯರ್ಥಿಗಳ ಪಟ್ಟಿ. ಅಪ್ ಟು ಇಲ್ಲಿ ಗಂಟ 4ನೇ ತಾರೀಕು ಗಂಟ ಒಂದು ಸಲ ಲಿಸ್ಟ್ ಬಿಟ್ಟಿದ್ದರು. ಇವಾಗ 7ನೇ ತಾರೀಕಿಂದ 13ನೇ ತಾರೀಕಿಗೆ ಮತ್ತೊಂದು ಲಿಸ್ಟ್ ಬಿಟ್ಟಿದ್ದಾರೆ. ಯಾರ್ಯಾರಿಗೆ SMS ಬಂದಿಲ್ವೋ ಅಂಥ ಅಭ್ಯರ್ಥಿಗಳೆಲ್ಲ ಈ ಒಂದು ಲಿಸ್ಟ್ ನೋಡಿಕೊಂಡು ತಕ್ಷಣಕ್ಕೆ ನಿಮ್ಮದು ಒಂದು ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡು ಅದರಾಗೆ ತಿಳಿಸಿರುವ ಏನು ಡಾಕ್ಯುಮೆಂಟ್ಸ್ ಇದ್ದಾವೆ ಅವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ನಿಮ್ಮ ಡೇಟಿಗೆ ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗ್ಬೋದು ಸ್ನೇಹಿತರೆ. ನೋಡ್ಬೋದು ಇಲ್ಲಿ ದಿನಾಂಕ 7/1/2025ರಿಂದ 13/1/2025ವರೆಗೆ. ಮಧ್ಯದಲ್ಲಿ ಒಂದು 27ನೇ ತಾರೀಕಿಗೆ ಒಂದು ರಜೆ ಆಗಿತ್ತು. ಆ ಒಂದು ರಜೆನ 6ನೇ ತಾರೀಕಿಗೆ ಕ್ಲಿಯರು ಮಾಡ್ಕೋಬೋದು. ಯಾಕಂದರೆ 5ನೇ ತಾರೀಕು ಭಾನುವಾರ ರಜೆ ಇರುತ್ತೆ. 6ನೇ ತಾರೀಕಿಗೆ ಆ ಒಂದು ಅಭ್ಯರ್ಥಿಗಳಿಗೆ SMS ಕಳಿಸಿ ಅವ್ರು ಕ್ಲಿಯರ್ ಮಾಡ್ಕೋಬೋದು ಸ್ನೇಹಿತರೆ. ನೆಕ್ಸ್ಟು 7ನೇ ತಾರೀಕಿನಿಂದ ಈ ಒಂದು ಹೊಸ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆ ನಡೆಯುತ್ತೆ. ಇನ್ನು ಯಾರ್ಯಾರು ಚಾಲನಾ ವೃತ್ತಿ ತರಬೇತಿ ಪಡಿಬೇಕಂತಿರೋ ತಕ್ಷಣಕ್ಕೆ ಹೋಗಿ ನೀವುಗಳು ತರಬೇತಿ ಪಡೀಬೋದು ಸ್ನೇಹಿತರೆ. ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ. ಜೊತೆಗೆ ಈಗಾಗಲೇ ವಾಯುವ್ಯ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಅಂದರೆ ಹೈದರಾಬಾದ್ ಕರ್ನಾಟಕ ಅಂದರೆ ಹುಮ್ನಾಬಾದ್ ಅಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ನಡೀತಾರೆ. ಯಾರ್ಯಾರು ಅಲ್ಲಿ ಚಾಲಕ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರು ಅವ್ರದ್ದು ವೆರಿಫಿಕೇಷನ್ ಅವ್ರದ್ದು ಟ್ರ್ಯಾಕ್ ಟೆಸ್ಟು ಚಾಲನಾ ವೃತ್ತಿ ಪರೀಕ್ಷೆ ಹುಮ್ನಾಬಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹುಮ್ನಾಬಾದ್ ಹತ್ತಿರ ಇರುವ ಡಿಸ್ಟಿಕ್ಗಳಿಗೆ ಫಸ್ಟ್ ಆದ್ಯತೆ ಕೊಟ್ಟು ಅವರುಗಳಿಗೆ ಫಸ್ಟು ಚಾಲನಾ ವೃತ್ತಿ ಪರೀಕ್ಷೆ ನಡೆಸ್ತಾರೆ ಅಂತೇಳಿ ಈಗಾಗಲೇ ಮಾಹಿತಿ ಸಿಕ್ಕಿದೆ. ಮೋಸ್ಟ್ಲಿ ನಾಳೆಯಿಂದ ಅದು ಕೂಡ ಕರೆಪತ್ರ ಡೌನ್ಲೋಡ್ ಆಗ್ತವೆ. ಅದರಿಂದ ನೀವುಗಳು ಎಲ್ಲ ಚಾಲನಾ ತರಬೇತಿ ಕೇಂದ್ರಗಳೆಲ್ಲ ಫುಲ್ ಆಗ್ತವೆ. ಅದರಿಂದ ನಿಮ್ಮ ಹತ್ತಿರ ಇರುವ ಚಾಲನಾ ತರಬೇತಿ ಕೇಂದ್ರಗಳಿಗೆ ತಕ್ಷಣಕ್ಕೆ ಹೋಗಿ ನೀವು ಚಾಲನಾ ತರಬೇತಿ ಪಡಿಬೋದು. ಜೊತೆಗೆ ರಸ್ತೆ ಸಂಚಾರಿ ಚಿಹ್ನೆಗಳು ಕೂಡ ಅಭ್ಯಾಸ ಮಾಡ್ಬೋದು. ನಾನು ರಸ್ತೆ ಸಂಚಾರಿ ಚಿಹ್ನೆಗಳು ಸಾಕಷ್ಟು ವಿಡಿಯೋಗಳು ಮಾಡಿದ್ದೀನಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೋಬೋದು ಅಂತ ಹೇಳೋದು. ನೋಡಿ ಸ್ನೇಹಿತರೆ, ನಿಮ್ಮ ಸ್ನೇಹಿತರು ಯಾರನ್ನು ಇದ್ದರೆ ಅವರಿಗೂ SMS ಏನಾದರೂ ಬಂದಿಲ್ಲ ಅಂತಂದರೆ ಅವರಿಗೆ ಈ ಒಂದು ಮಾಹಿತಿನ ಶೇರ್ ಮಾಡಿ. ಅವರ ಹೆಸರು ಇದ್ದರೆ ಕೂಡ ಅವರು ಕೂಡ ಚೆಕ್ ಮಾಡಿಕೊಂಡು ವೃತ್ತಿ ಪರೀಕ್ಷೆಗೆ ಹೋಗಲಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ 1 by ಅನ್ನು ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಇದರ ಕ್ಲಿಯರ್ ಕಾಣಿಲ್ಲ ಅಂದರೆ ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡಿ. ಕ್ಲಿಯರಾಗಿ ಅಷ್ಟು ಕ್ಲಿಯರಾಗಿ ಕಾಣಿಲ್ಲ ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ PDF ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಸ್ನೇಹಿತರೆ. ನೋಡ್ಬೋದು ನೀವಿಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗಿ ಸ್ನೇಹಿತರೆ. ಅಂದರೆ 250 ಅಭ್ಯರ್ಥಿಗಳು 2 ದಿನದಾಗೆ ಮುಗಿತಾ ಇದೆ. ಅಂದರೆ ಒಂದೊಂದು ದಿನಕ್ಕೆ 100+ ಅಭ್ಯರ್ಥಿಗಳು ಇವರು ತೊಗೊತಾ ಇದ್ದಾರೆ. ನೋಡ್ಬೋದು ನೋಡ್ತಾ ಹೋಗಿ ಸ್ನೇಹಿತರೆ. ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಖಂಡಿತವಾಗಿ ಕಾಮೆಂಟಲ್ಲಿ ಕೇಳಿ ತಿಳ್ಕೊಬೋದು ಸ್ನೇಹಿತರೆ. ಅಲ್ಲಿ ಈಗಾಗಲೇ ಚಾಲನಾ ತರಬೇತಿ ಮುಗಿಸ್ಕೊಂಡು ಬಂದ ಅಭ್ಯರ್ಥಿಗಳಿಗೆ ನೀವು ಸಂಪರ್ಕ ಮಾಡಿಕೊಂಡು ಯಾವ ಥರ ಟ್ರ್ಯಾಕ್ ಇದೆ, ಯಾವ ಥರ ಗಾಡಿ ಓಡಿಸ್ಬೇಕು, ಎಲ್ಲಿ ಏನಿದೆ ಎಲ್ಲನೂ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ವಿವರವಾಗಿ ತಿಳ್ಕೊಬೋದು ಸ್ನೇಹಿತರೆ. ನಾವೆಷ್ಟೋ ವಿಡಿಯೋದಾಗ ನಾವೆಲ್ಲನೂ ಹೇಳಿದರೆ ಬರೀ ಹೇಳೋದೇ ಆಯಿತು. ಬಟ್ ಅಲ್ಲಿ ಹೋಗಿ ಬಂದಿದ್ದ ಅನುಭವ ಇರುತ್ತಲ್ಲ ಅದನ್ನು ಕೂಡ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಅದರಿಂದ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ ತಿಳ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ನೋಡ್ಬೋದು ನೀವು
ಒಂದು ದಿನಕ್ಕೆ 125 ಅಭ್ಯರ್ಥಿಗಳಿಗೂ ಕೂಡ ಕರೀತಾ ಇದ್ದಾರೆ. ಸೊ ದಿನದಿಂದ ದಿನಕ್ಕೆ ವೆರಿಫಿಕೇಷನ್ ಸ್ಪೀಡಾಗಿ ನಡೀತಾ ಇದೆ. ಸೊ ನೋಡ್ಬೋದು ಸ್ನೇಹಿತರೆ. ಇನ್ನು ನಿಮ್ಮ ಸ್ನೇಹಿತರುಗಳಿಗೆ ಯಾರ್ಯಾರಿಗೆ SMS ಬಂದಿಲ್ವೋ ಸೊ ಅಂಥವರೆಲ್ಲ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮಿಂದ ನೆಟ್ವರ್ಕ್ ಇಲ್ಲ ಅಂಥೇಳಿ ಕೆಲವರೆಲ್ಲ ಊರಿಗೆ ಹೋಗಿರ್ತಾರೆ, ಬರೋಕ್ಕಾಗಲ್ಲ. ಸೊ ಅಂಥವರೆಲ್ಲ ನೋಡ್ಕೋಬೋದು ಸ್ನೇಹಿತರೆ. ನಿಮಗೇನಾದರೂ ಎಮರ್ಜೆನ್ಸಿ ಅವತ್ತಿನ ದಿನ ಹೋಗ್ಲಿಕ್ಕಾಗಲೇ ಇಲ್ಲ, ಯಾವುದೋ ಹಾಸ್ಪಿಟಲ್ ಪ್ರಾಬ್ಲಮ್, ಯಾವುದೋ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೆ ಸೊ ಕೊನೆಗೆ 1-2-3 ದಿನ ಟೈಮ್ ಸಿಗ್ಬೋದು. ಅಂಥದ್ದು ನೀವು ಹೋಗಬೇಕಾಗುತ್ತೆ. ಬಟ್ ಆ ಟೈಮಲ್ಲಿ ಫುಲ್ ಎಲ್ಲ ರಶ್ ಇರುತ್ತೆ. ಸೊ ಅದರಿಂದ ನಿಮ್ಮ ಡೇಟ್ಗಳಿಗೆ ನೀವು ಹೋಗಿದರೆ ಒಳ್ಳೆಯದು ಅಂಥೇಳಿ ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ. ಸೊ ನೋಡ್ಬೋದು ನೀವು. ನೋಡ್ತಾ ಹೋಗಿ ಸ್ನೇಹಿತರೆ. ಸೊ ವಾಯುವ್ಯ ಕರ್ನಾಟಕ ಕೂಡ ಅಲ್ಲೂ ಕೂಡ ಚಾಲನಾ ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಚಾಲಕ ಹಾಕಿದರು ಇಷ್ಟು ದಿನ ಹಿಂಬಾಕಿ ಚಾಲಕ ಕಮ್ ನಿರ್ವಾಹಕ ಅಂತ ಅಭ್ಯರ್ಥಿಗಳು ಚಾಲನಾ ವೃತ್ತಿ ಪರೀಕ್ಷೆ ಮುಕ್ತಾಯ ಹಂತದಲ್ಲಿದೆ. ಅದ್ರ ಕೂಡ ಲಿಸ್ಟು ಯಾವ್ಯಾವ ಅಭ್ಯರ್ಥಿಗಳು ಎಷ್ಟು ನಂಬರ್ ತೊಗೊಂಡಿದ್ದಾರೆ ಅದು ಲಿಸ್ಟ್ ಕೂಡ ಇನ್ನೂ ಬಿಟ್ಟಿಲ್ಲ. ಸೊ ಬೈ ಚಾನ್ಸ್ ಬಿಟ್ಟರೆ ನಾನು ತಕ್ಷಣಕ್ಕೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ಟೋಟಲಾಗಿ ಇವಾಗ 700 ಅಭ್ಯರ್ಥಿಗಳದ್ದು ಒಂದು ಲಿಸ್ಟ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಇನ್ನು ನೆಕ್ಸ್ಟ್ ನಮ್ದು ಇನ್ನೂ ಬಂದಿಲ್ಲ ಸರ್ ಅಂತೇಳಿ ಯಾರು ಭಯಪಡುವ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಲಿಸ್ಟಲ್ಲಿ ಕೂಡ ನಿಮ್ಮದು ಬರ್ಬೋದು. 1 by 1 ಅವರು ಎಲ್ಲ ಅಭ್ಯರ್ಥಿಗಳನ್ನು ಖಂಡಿತವಾಗಿ ಕರೀತಾರೆ. ಸೊ ನೋಡ್ಬೋದು ಇಲ್ಲಿ ಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ನೇಮಕಾತಿಯ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ಕಾಲಕಾಲಕ್ಕೆ ದಿನಾಂಕ ಅವರು ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಿ ನಿಗಮದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು SMS ಬಂದ ನಂತರ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಸೊ ಪಟ್ಟಿಯಲ್ಲಿಲ್ಲದ ಅರ್ಹ ಅಭ್ಯರ್ಥಿಗಳು ಮುಂದಿನ ಪಟ್ಟಿ ಹಾಗೂ SMS-ಗಾಗಿ ನಿರೀಕ್ಷಿಸಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಸ್ನೇಹಿತರೆ. KSRTCದು ಯಾವುದೇ ಒಂದು NW KSRTC ಆಗಲಿ BMTC ಆಗಲಿ KKRTC ಆಗಲಿ ಯಾವುದೇ ಒಂದು ಮಾಹಿತಿ ಬಂದರೆ ನಿಮಗೆ ತಕ್ಷಣಕ್ಕೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ಚಾನಲ್ಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಈ ಅಪ್ಡೇಟ್ಗಳು ಮಿಸ್ ಆಗಬಾರ್ದು ಅಂಥೇಳಿ ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ. ಸೊ ನೋಡಿ, ಸೊ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.